ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ತನ್ನ ಪತ್ನಿಗೆ ವರದಕ್ಷಿಣೆ ಕಿರುಕುಳದ ಆರೋಪ ಏನು ಕೊಡ್ತಾ ಇದ್ರು, ಇದು ಈಗ ದೂರಿನ ಸ್ವರೂಪವನ್ನ ಪಡೆದುಕೊಂಡಿದೆ. ಪತ್ನಿ ಮೇಲೆ ಧರ್ಮಸ್ಥಳ ಠಾಣೆ ಮೇಲೆ PSI ಕಿಶೋರ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಸಿಗ್ತಾ ಇದೆ, ನೋಡೋಣ. ಗಂಡನ ಕ್ರೌರ್ಯವನ್ನ ಪತ್ನಿ ವಿವರಿಸಿದ್ದಾರೆ. ಸಿಎಂ ಮತ್ತು ಗೃಹ ಸಚಿವರಿಗೆ ಮನವಿಯನ್ನ ಕೂಡ PSI ಕಿಶೋರ್ ಅವರ ಪತ್ನಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನೇನ್ ಯಾವ್ಯಾವ ರೀತಿಯಲ್ಲಿ ಕ್ರೌರ್ಯ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಂಚರ ಅವರು ಹಲ್ಲೆಗೆ ಒಳಗಾದಂತಹ ಇಂಚರ ಅವರು ಒಂದಷ್ಟು ಸುಟ್ಟ ಗಾಯಗಳನ್ನು ಕೂಡ ತೋರಿಸಿದ್ದಾರೆ. ಇದು ಸಿಗರೇಟ್ನಿಂದ ಸುಟ್ಟಿದ್ದು, ಇದು ಬೆಲ್ಟ್ನಿಂದ, ಪೊಲೀಸ್ ಬೆಲ್ಟ್ನಿಂದ ಹೊಡೆದಿದ್ದು ಅಂತ ಒಂದೊಂದೇ ಕ್ರೌರ್ಯವನ್ನ, ರಾಕ್ಷಸಿ ಕೃತ್ಯ ಈ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಹೆಂಗೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ವಿವರಿಸಿದ್ದಾರೆ. ಇದ್ದಂಥ ಒಬ್ಬಳೆ ಮಗಳು ಚೆನ್ನಾಗಿರಬೇಕು ಅನ್ನುವಂಥ ಕಾರಣದಿಂದಾಗಿ ತಂದೆ ತಾಯಿ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಅನ್ನೋರಿಗೆ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಮದುವೆ ಆಗಿ ಕೇವಲ 1 ವರ್ಷ 1 ತಿಂಗಳು ಮಾತ್ರ ಆಗಿದೆ. ಈ ಸಂದರ್ಭದಲ್ಲಿ ಹಲವು ರೀತಿಯಾಗಿ ವರದಕ್ಷಿಣೆ ಕಿರುಕುಳಗಳು ಮತ್ತು ಹಲ್ಲೆ ಆಗಿದೆ ನನ್ನ ಮೇಲೆ ಅಂತ ಈಗ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. FIR ಕೂಡ ರಿಜಿಸ್ಟರ್ ಆಗಿದೆ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಕಿಶೋರ್ ಅವರ ಮೇಲೆ ಅವರ ಧರ್ಮಪತ್ನಿ ಇಂಚರ್ ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ. ಮೇಡಮ್, ಯಾವಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಿ? ಯಾವಾಗಿಂದ ನಿಮ್ಮ ಮೇಲೆ ಈ ಥರದ್ದೊಂದು ದೈಹಿಕ ಹಲ್ಲೆ ಶುರುವಾಯಿತು? ಈ ದೈಹಿಕ ಹಲ್ಲೆ ಸ್ಟಾರ್ಟ್ ಆಗಿ ಒಂದು ಆಗಸ್ಟಿಂದ ಸ್ಟಾರ್ಟ್ ಆಗಿದೆ. ಒಂದು 8 ತಿಂಗಳಿಂದ ಇದು ನಡೀತಾನೆ ಇದೆ. ಏನಾದರೆ ಬರೀ ಟ್ರಾನ್ಸ್ಫರ್ಗೆ ದುಡ್ಡು ಇಸ್ಕೊಂಬ, 10 ಲಕ್ಷ ಇಸ್ಕೊಂಬ ನಿನ್ನ ತಂದೆ ಹತ್ರ, ನಂಗೆ ಬೇಕು ಅಂತ. ಆಮೇಲೆ ನಿನ್ನ ತವ್ರ ಮನೆಗೆ ಈಗಲೇ ನಾನು ನೂಗ್ತೀನಿ, ಅಲ್ಲಿಂದ ಹೋಗಿ ಇಸ್ಕೊಂಬ. ಪ್ರತಿ ದಿನ, ಪ್ರತಿ ಕ್ಷಣ, ಹೀಗೆ ಹೊಡೆದಿರೋದು ಸರ್. ಒಂದೊಂದು ನಿಮಿಷ ನನ್ನ ಬಿಡ್ತಿಲ್ಲ. ನಾನು ಎಷ್ಟು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅಲ್ಲಿ ಮತ್ತೆ ಬಂದು ವಾಪಸ್ ಹೊಡಿಯೋರು. ಆಮೇಲೆ ಬೆಲ್ಟಲ್ಲಿ ಲಟ್ಟಣಿಗೆಲ್ಲ ಹೊಡಿಯೋರು. ಆಮೇಲೆ ಒಂದ್ಸಲಿ ಅವ್ರ ತಂದೆ ಹೇಳಿದ್ರು, ಪಾಪ ಈಗ ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿ ಒಂದ್ಸಲಿ ಹಿಂಗೆ ಇಟ್ಟರು ಸರ್ ಅವ್ರು ನನಗೆ ಹಣೆಗೆ. ಒಂದ್ಸಲಿ ಇಟ್ಟು ಕಿಶೋರ್ ಅವರು. ಆಮೇಲೆ ಮೊನ್ನೆ ರೀಸೆಂಟಾಗಿ ಒಂದು 21st ನೈಟ್ ಹೇಳ್ತಿದ್ದೀನಿ, ಅವತ್ತು ನನಗೆ ಬೆಡ್ ಮೇಲೆ ಹಾಕ್ಕೊಂಡು ಹೊಟ್ಟೆ ಮೇಲೆ ಕೂತಿ ಪಿಲ್ಲೋನ ಕಂಪ್ಲೀಟಾಗಿ ಮಾಡಿದ್ರು. ನಾನು ಅವಾಗ ಒಂಚೂರು ಆಗ್ತಾಯಿಲ್ಲ ಅಂದಾಗ ನಾನು ಅವ್ರನ್ನ ಪುಷ್ ಮಾಡಿದೆ. ಈ ಥರದ ಸಂದರ್ಭ ತುಂಬ ನಡೆದಿದೆ ಸರ್. ಟ್ರಾನ್ಸ್ಫರ್ ದುಡ್ಡು ಇಸ್ಕೊಂಬ, ಮನೆಗೆ ಅಡ್ವಾನ್ಸ್ಗೆ ದುಡ್ಡು ಇಸ್ಕೊಂಬ, ಇಲ್ಲಿ ನಿನ್ನ ಮೇಲೆ ಆಳ್ತರ ಇರಬೇಕು ನನ್ನ ಕೆಳಗಡೆ, ಇನ್ನು ನನ್ನ ಭಿಕ್ಷೆ ಥರ ನನ್ನ ಭಿಕ್ಷೆಲಿ ನಿನ್ನ ಬದುಕಬೇಕು. ಆಮೇಲೆ ಧರ್ಮಸ್ಥಳ ಆರ್ಚ್ ಮಂದಿ ಹೋಗಿ ನಿನ್ನ ದುಡ್ಕೊಂಬ, ಸೊಪ್ಪು ಮಾರ್ಕೊಂಬ, ಈ ಥರ ನನಗೆ ತುಂಬಾ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ ಸರ್. ಎಷ್ಟು ದಿನ ಆಗಿತ್ತು ಮೇಡಮ್ ಮದುವೆಗೆ ನಿಮ್ಮದು? 1 ಇಯರ್ ಆಗಿದೆ. 1 ಇಯರ್ ಆಗಿದೆ. ಹೌದು. ಅಂದರೆ ಅರೇಂಜ್ ಮ್ಯಾರೇಜ್ ಇದು? ಅರೇಂಜ್ ಮ್ಯಾರೇಜ್ ಸರ್, ಅರೇಂಜ್ ಮ್ಯಾರೇಜ್. ಹೌದು. ಹೇಗಿತ್ತು ಮೇಡಮ್? ಅಂದರೆ ಈಗ ಎಂಗೇಜ್ಮೆಂಟ್ ಆಗುವಾಗ ಅಥವಾ ನಿಮ್ಮ ಜೊತೆ ಮಾತಾಡಿರ್ತಾರೆ, ಹೆಂಗೆ ಪರಿಚಯ ಇದು ಫ್ಯಾಮಿಲಿಗಳು? ಅದು ಬ್ರೋಕರ್ ಮುಖಾಂತರ ನಮಗಿದು ಆಗಿದ್ದು. ಎಂಗೇಜ್ಮೆಂಟ್ ನಂತರ ಒಂದು 5 ಡೇಸ್ ಆದಮೇಲೆ ಫಸ್ಟ್ ಕಾರ್ ಕೇಳ್ತಾರೆ. ನಾನು ನನ್ನ ತಂದೆ ಹತ್ರ ಮಾತಾಡಿ ಅಂತ ಹೇಳ್ತೀನಿ. ನನ್ನ ತಂದೆ ಆಗಲ್ಲ, ಯಾಕಂದರೆ ನಾವು ಇದೆಲ್ಲ ನಮ್ಮಲ್ಲಿ ಇಲ್ಲ ಈ ಪದ್ಧತಿ ಅಂತ ನಮ್ಮ ತಂದೆ ಹೇಳ್ತಾರೆ. ಕಾರ್ ಕೇಳೋದು ನಿಮ್ಮ ಹತ್ರ, ನಿಮ್ಮ ತಂದೆ ಹತ್ರ ಅಲ್ಲ? ಹೇಳ್ತಾರೆ ಕೇಳ್ತೀನಿ ಅಂತ. ನಾನು ಹೇಳ್ತೀನಿ ಆಯ್ತು ಕೇಳಿ, ನನ್ನ ತಂದೆ ಮಾತಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದ ನಂತರ ಅವ್ರು ಕೇಳಿದಾಗ ನನ್ನ ತಂದೆ ಅಂದರೆ ಇದೆಲ್ಲ ನಾವು ಮಾತಾಡಿಲ್ಲ, ಇದು ನಮ್ಮ ಕಡೆ ಈ ಥರ ಪದ್ಧತಿ ಎಲ್ಲ ಇಲ್ಲ, ನಾವು ಮಾತಾಡೂ ಇಲ್ಲ ಇದ್ರ ಬಗ್ಗೆ ಎಲ್ಲ ಕೊಡೋದು ತೊಗೊಳೋದ್ರ ಬಗ್ಗೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನನ್ನ ಹತ್ರ 1 ವಾರ ಮಾತು ಬಿಡ್ತಾರೆ ಯಾರು, ಕಿಶೋರ್ ಅವರು. ಮತ್ತೆ ನನ್ನ ತಂದೆ ಆಯಿತು ಸರಿ ಇರೋಳೊಬ್ಳು ಅಂತ, ಓಕೆ ಸರಿ ಆಯ್ತು ಅಂದ್ಬಿಟ್ಟು ಕೊಡ್ತಾರೆ. ನಂತರ ಕೊಡ್ತಾ ಒಂದು ಗೊತ್ತಾಗಿದ್ದ ತಕ್ಷಣ ನಂತರ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಅತ್ತೆ ಸ್ಟಾರ್ಟ್ ಮಾಡ್ತಾರೆ. ಒಡವೆ ಏನೇನು ಕೊಡ್ತಾರೆ, ಏನೇನು ಮಾಡ್ತಾರೆ, ಇಷ್ಟೇನ ಕೊಡೋದು ನನ್ನ ಮಗನಿಗೆ. ಆಮೇಲೆ ನಮ್ಮ ಅತ್ತೆ ಅಂತಾರೆ, ತಿಂಗಳ ನಮ್ಮ ತಂದೆ ಕಿಶೋರ್ ಅಕೌಂಟ್ಗೆ 1 ಲಕ್ಷ ಹಾಕ್ಬೇಕಂತೆ, ತಿಂಗಳ ಹಾಕ್ಬೇಕಂತೆ, ಹಾಕ್ಲೇಬೇಕಂತೆ. ಆಮೇಲೆ 3 ಲಕ್ಷ ಅವಾಗವಾಗ ಅಪ್ರೂಪ ಕೊಡ್ತಾ ಇರಬೇಕಂತೆ. ಈ ಮುಖಾಂತರ ನಾನು ಯಾಕೆ ಈ ಥರ ಎಲ್ಲ ಕೇಳ್ತೀರ ಅಂತ ನಾನು ಕ್ವಶನ್ ಮಾಡಿದಾಗ ಈ ಥರ ಎಲ್ಲ ತುಂಬಾ ಹೊಡಿತಾರೆ ಸರ್. ಈ ಥರ ಮೇಡಮ್, ಯಾವಾಗಿದ ಹಲ್ಲೆ ಆಗಿರೋದು ಇದು? 21st ಮೊನ್ನೆ 21st 9 ಗಂಟೆಯಿಂದ 12:30ವರೆಗೂ ಗಲಾಟೆ ನಡೆಯುತ್ತೆ ಸರ್. ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಇದು ಮಾಡಲಿಕ್ಕೆ, ಆಗೋದೇ ಇಲ್ಲ. ಏನೇ ಗಲಾಟೆ ಆದರೂ ಅವ್ರ ತಾಯಿಗೆಲ್ಲ ಒಪ್ಸೋದು. ಪಕ್ಕದ ರೂಮ್ಗೆ ಹೋಗಿ, ಮಮ್ಮಿ ಇಷ್ಟೇ ಮಾಡಿದ್ದೀನಿ, ಇನ್ನೆರಡೇ ದಿನ ಅವಳನ್ನ ಬದುಕಕ್ಕೆ ಬಿಡೋಣ, ಬಿಡು, ಸಾಯಿಸ್ಬಿಡೋಣ, ಈ ಥರ ಎಲ್ಲ ತುಂಬಾ ಸರ್. ನಮ್ಮ ಮಾವನೂ ಅಷ್ಟೇ 4 ಜನ ಸೇರಿಸಿ ಒಂದು ದಿನ 7:30 8 ಗಂಟೆಯಿಂದ 3:30 ಮಧ್ಯರಾತ್ರಿವರೆಗೂ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಮೂಲೆಗೆ ಹಾಕೊಂಡ್ಬಿಟ್ರು ಸರ್, ಕಂಪ್ಲೀಟಾಗಿ ಮೂಲೆಗೆ ಹಾಕೊಂಡ್ಬಿಟ್ರು. ಜುಟ್ಟೆಲ್ಲ ಆ ಥರ ಮಾಡಿದ್ರು. ನಮ್ಮ ಅತ್ತೆ ಎಲ್ಲ ಸೇರ್ಕೊಂಡು, ನಮ್ಮ ಮಾವ ಆ ಕಡೆಯಿಂದ ಒಬ್ರು ಕಪ್ಪಳಕ್ಕೆ, ಈ ಕಡೆಯಿಂದ ಇನ್ನೊಬ್ರು ಕಪ್ಪಳಕ್ಕೆ,
ನಂಗೆ ಅದು ಬದುಕೋಕ್ಕಾಗಲೇ ಇಲ್ಲ ಸರ್ ಅವತ್ತು ದಿನ ಮಾತ್ರ. ಕಿಶೋರ್ ಅವರು ಒದ್ದಿ ಇಲ್ಲೆಲ್ಲ ಒದ್ಬಿಟ್ಟಿದ್ದಾರೆ ಸರ್. ಕಿಶೋರ್ ಅವರು ಕೊಟ್ಟವ್ರು ಏನು ನಿಮ್ಮಪ್ಪ ಮಾಡೋರು, ಏನು ನಿನ್ನ ತಂದೆ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾವ ಹೇಳ್ತಾರೆ ಕಿಶೋರ್ ಅವರು, ಪಾಪ ಬರೋ ಆಸ್ತಿ ನಮ್ಮ ಸಿಟಿಲಿರೋ ನಮ್ಮ ನಾಗರಬಾವಿಲಿರೋ ಮನೆ, ನಮ್ಮ ಇನೋವಾ ಕಾರಿಂದ ಹಿಡಿದು ಪ್ರತಿಯೊಂದು ನಮ್ಮ ಪ್ರಾಪರ್ಟಿ ಇರೋದು ಎಲ್ಲ ಈಗಲೇ ಬರ್ಸ್ಕೊಂಬಿಡೋಣ ಪಾಪ. ಅವ್ರಿಗೇನಿರೋದು ಬೇಡ. ನಾನು 2 ತಿಂಗಳಿಂದ ನನ್ನ ಹತ್ರ ಫೋನ್ ಇಲ್ಲ ಸರ್, ಕಿತ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಫೋನ್ ಕಿತ್ಕೊಂಡಿದ್ದಾರೆ ಅಂತ ಅಂದರೆ ನಾನು ನನ್ನ ತಂದೆ ತಾಯಿನ ಬಿಟ್ಬಿಡ್ಬೇಕಂತೆ. ಅವ್ರು ನನ್ನ ಪಾಲ ಸತ್ತೋಗಿದ್ದಾರೆ ಅಂತ. ಏನಕ್ಕಂದರೆ ಅವ್ರೇನೋ ಆಸ್ತಿ ಕೊಟ್ಟಿಲ್ಲ, ಏನೂ ನಿಂಗೆ ಮಾಡಿಲ್ಲ, ತಿಂಗಳ ನಿಂಗೇನು ತಂದು ಹಾಕಿಲ್ಲ. ಈ ಒಂದು ಕಾರಣದಿಂದ ನಿನ್ನ ತಂದೆ ತಾಯಿನ ಕರ್ಕೊಂಬಿಡು ಅಂತ ನನ್ನ ಚಾರ್ಜರ್, ನನ್ನ ಫೋನ ನನ್ನ ಮೈದಾನೇ ಕಿತ್ಕೊಂಡಿರೋದು ಸರ್. 2 ತಿಂಗಳಿಂದ ನನ್ನ ಫೋನ್ ಏನೂ ಇಲ್ಲ ಸರ್. ಅಂದರೆ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಇದ್ದಿದ್ದ ನೀವು, ಅಥವಾ ನೀವು ಗಂಡ ಹೆಂಡತಿ ಮಾತ್ರ? ಅವಾಗ ಬರೋರೆಲ್ಲ ಈ ಥರ ತುಂಬಾ ಸ್ಟಾರ್ಟ್ ಆಗ್ತಿತ್ತು. ಏನೇ ವಿಷಯ ನಡೆದ್ರೂ ಪ್ರತಿಯೊಂದು ಅವ್ರ ತಂದೆ ತಾಯಿ ಹೇಳೋರು ಸರ್. ಅವ್ರ ತಾಯಿ ಅಲ್ಲಿಂದನೂ ಹೇಳೋರು. ಅವರು ತುಂಬ ನಡೀತಿತ್ತು ಸರ್. ಅವ್ರ ಮಧ್ಯೆ ಮಾತ್ರ ಅವರೆಲ್ಲ ಸೇರಿಕೊಂಡು ನಿಮ್ಮ ಪರಿಸ್ಥಿತಿ ತಂದು ಇವತ್ತು ಇಲ್ಲಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಾನು ತುಂಬ ತಡೆದೆ ಸರ್. ಮರ್ಯಾದೆ ಪ್ರಶ್ನೆ, ಇರೋಳೊಬ್ಳು ಮಗಳು, ಅವ್ರು ಕೊರಗಬಾರ್ದು, ನಂಗಿರೋ ಮರ್ಯಾದೆ ನಾನು ಉಳಿಸ್ಕೊಬೇಕು ಅಂತ. ಇದು ತುಂಬ ಮೀರೋಗಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಆಗಿದೆ ಸರ್. ಅಂದರೆ ನಿಮ್ಮ ಬಿಫೋರ್ ಮ್ಯಾರೇಜು ಅಥವಾ ಯಾವಾಗ ಗೊತ್ತಾಯ್ತು ಈ ಥರ ಇವರು ವರದಕ್ಷಿಣೆಗೋಸ್ಕರನೇ ನಾನು ಮದುವೆ ಆಗಿದ್ದಾರೆ ಅಥವಾ ಈ ಥರದ ಹಿಂಸೆ ಕೊಡುತ್ತಾರೆ? ಲಿಟ್ರಲಿ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿದ್ದು ಮದುವೆ ನಂತರ ಸರ್. ಮದುವೆ ಆಗಿ ಬರೀ ಒಂದು 15 ದಿನ ಒಂದು ಸ್ವಲ್ಪ ಓಕೆ ಆಗಿ ಚೆನ್ನಾಗಿದ್ವಿ ಅಷ್ಟೇ ಬಿಟ್ಟರೆ ಸರ್. ಅದರ ನಂತರ ಏನು ಬರೀ ಇದಿಷ್ಟೇ ಸರ್. ಎಲ್ಲಿ ಮೇಡಮ್ ಮದುವೆ ಆಗಿದ್ದು? ಹೇಗಾಯ್ತು ಮದುವೆ? ಮದುವೆ ನೆಲಮಂಗಲದಲ್ಲಿ ಆಯಿತು, MVM ಚೌಟ್ರಿಲಿ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ನನ್ನ ತಂದೆ ತಾಯಿ ಏನೇನು ಮಾಡಬೇಕು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ, ಒಡವೆಯಿಂದ ಹಿಡಿದು ಬೆಳ್ಳಿ ಏನೇನು ಕೊಡಬೇಕಿತ್ತು ಪ್ರತಿಯೊಂದು ಕೊಟ್ಟು ಅವರು ಚೆನ್ನಾಗಿ ಮಾಡಿ. ಏನೇನು ಕೊಟ್ಟಿದ್ರಿ ಮೇಡಮ್ ಆ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಅವ್ರಿಗೆ? ಕಿಶೋರ್ ಅವ್ರಿಗೆ ಬ್ರೇಸ್ಲೆಟ್, ಒಂದು ಚೈನ್, ಎಂಗೇಜ್ಮೆಂಟಲ್ಲಿ ಒಂದು ಉಂಗುರ, ಮತ್ತು ಏನೇನು ಬಟ್ಟೆ ಏನು ಕೊಡಿಸ್ಬೇಕೋ ಸೂಟು ಅದೆಲ್ಲ ಕಂಪ್ಲೀಟಾಗಿ ನೀಟಾಗಿ ಕೊಡಿಸಿದ್ರು. ಸರಿ. ಕಾರು ಬಿಫೋರ್ ಮ್ಯಾರೇಜೇ ಕೊಡಿಸಿದ್ದ? ಇಲ್ಲ, ಮ್ಯಾರೇಜ್ ನಾಳೆ ರಿಸೆಪ್ಷನ್ ಅಂದಾಗ ಹಿಂದಿನ ದಿನ ಹೋಗಿ ಎಲ್ಲ ತೊಗೊಂಬಂದಿದ್ದು ಸರ್. ಈ ಕಂಪ್ಲೇಂಟ್ ಅಂದರೆ ಹೇಗೆ ಅಲ್ಲಿಂದ ಪಾರಾಗಿ ಬಂದ್ರಿ ಅಂತ? ಈಗ ಧರ್ಮಸ್ಥಳದಲ್ಲಿ ನೀವು ಅವರು ಇದ್ರಿ, ಹೆಂಗೆ ಪಾರಾಗಿ ಬಂದ್ರಿ? ನಾನು ತೀರಾ ಹೇಳೋಕ್ಕಾಗ್ದಲೇ ಇದ್ದೆ. ನನ್ನ ತಂದೆ ತಾಯಿನ ಬಂದುಬಿಡಿ, ನಂಗೆ ಹಿಂಗೆಲ್ಲ ನಂಗೆ ತುಂಬ ರಾತ್ರಿ ಟಾರ್ಚರ್ ಆಗೋಗಿದೆ, ಬದುಕಿದೆ ನನ್ನ ದೊಡ್ಡ ವಿಷಯ ಅಂತ ಹೇಳಿ ನಾನು ನನ್ನ ತಂದೆ ತಾಯಿನ. ಈಗ ಈ ಥರದೊಂದು ಜಗಳಗಳಾಗ್ತಿರೋದು ಅಥವಾ ಯಾವಾಗ ಈ ಥರ ವರದಕ್ಷಿಣೆ ಕಿರುಕುಳಗಳು ಅಂತ ಆಯಿತು, ರಾಜಿ ಪಂಚಾಯಿತಿ ಮಾಡೋದು ಅಥವಾ ನಿಮ್ಮ ತಂದೆ ತಾಯಿ ಬಂದು ಮಾತಾಡೋದು ಥರದ್ದು ಆಯ್ತಾ ಯಾವಾಗಾದರೂ? ಸರ್, ಅದನ್ನು ಮಾಡಲಿಕ್ಕೆ ಕಿಶೋರ್ ಅವರು ಒಂದು ಅವಕಾಶನ ತಂದೆ ತಾಯಿ ಕೊಡಲೇ ಇಲ್ಲ ಸರ್. ಅವಕಾಶಕ್ಕಿಂತ ನನ್ನ ತಂದೆ ತಾಯಿನ ಅವರು ತುಂಬ ಲೋ ಲೆವೆಲ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ನನ್ನ ತಾಯಿ ನನ್ನ ತಂದೆನಂತೂ ಹೇಳಂಗೆ ಇಲ್ಲ ಸರ್. ನಂಗೆ ಅದೆಲ್ಲ ಬ್ಯಾಡ್ ವರ್ಡ್ಸ್ ಹಂಗೆ ಮಾತಾಡ್ಲಿಕ್ಕೆ ಬರಲ್ಲ. ತುಂಬ ಲೋ ಲೆವೆಲ್ಗೆಲ್ಲ ತುಂಬ ಮಾತಾಡಿದ್ದಾರೆ ಸರ್. ಪಾಪ ನಂಗೆ ಹೇಳಬಾರ್ದು. ಅಂದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ. ಹೌದು, ಖಂಡಿತವಾಗ್ಲೂ ಅವ್ರಿಗೆ ಮಾತಾಡೋ ಅವಕಾಶನೂ ಕೊಡಲಿಲ್ಲ ಅವರು. ಇಲ್ಲ ಮಾತಾಡ್ಬೋದಿತ್ತಲ್ಲ ಸರ್ ಈ ಥರ ಮಾಡಿ ಅಂತ. ಅವ್ರು ಅದು ಏನೂ ಮಾಡಲಿಲ್ಲ ಸರ್. ಒಂದ್ಸಲಿ ಫೋನ್ ಎತ್ಕೊಂಡು ನೀನು ಸತ್ತೋಗಿದ್ಯಾ ಕಣೋ ನನ್ನ ಪಾಲಿಗೆ ಅಂತ ನನ್ನ ತಂದೆ ತಾಯಿನ. ಈ ಥರನೇ ಸರ್, ಕಂಪ್ಲೀಟಾಗಿ ಈ ಥರನೇ. ಏನಕ್ಕೆ ಅಂತ ಕೇಳಿದ್ರೆ 6 ತಿಂಗಳಿಂದ ಏನು ಕೊಟ್ಟು ಬಿಟ್ಟಿದ್ದೀರಾ ಇದು ಒಂದು ಮಾತು ಅವ್ರಿಗೆ ಬೇಕಾಗಿತ್ತು ಸರ್. ಇದು ಬರೀ ಅವ್ರ ಮನಿ ಮೈಂಡೆಡ್ ಸರ್. ಅವ್ರಿಗೆ ಆ ಥರದೊಂದು ಹೆದರಿಕೆ ಅನ್ನೋದೇ ಇರಲಿಲ್ವ ಅಂತ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ? ಇಲ್ಲ ಸರ್, ಅವ್ರಿಗೆ ಆ ಭಯ ಅನ್ನೋದೇ ಇರಲಿಲ್ಲ ಸರ್. ಅವ್ರಿಗೆ ಇಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಇತ್ತು ಸರ್, ತುಂಬಾ ಇತ್ತು. ಅದರಿಂದ ನಾನು ಈ ಲೆವೆಲಲ್ಲಿ ಇದ್ದೀನಿ ಕಣೆ, ನೀನು ಆ ಲೆವೆಲಲ್ಲಿ ಇರಬೇಕು. ಯಾಕೆ ನಿಮ್ಮಮ್ಮ ಏನೂ ಮಾಡಿಲ್ಲ ನನಗೆ, ಅವಳು ಈ ಲ್ಯಾಂಗ್ವೇಜ್ ಹಿಂಗೆ ಉಪಯೋಗಿಸೋರು ಸರ್ ಕಿಶೋರ್ ಅವರು. ಯಾವ ಬೆಲ್ಟಲ್ಲಿ ಹೊಡಿತಿದ್ರು ಮೇಡಮ್? ಈಗ ಕೈದಿಗಳು ಅಂದರೆ ಯಾರು ಅರೆಸ್ಟ್ ಆಗಿರ್ತಾರೋ ಇಲ್ಲ ಅವ್ರನ್ನೆಲ್ಲ ಹೊಡಿಯೋಕ್ಕೆ ಬೆಲ್ಟ್ ಯೂಸ್ ಮಾಡ್ತಾರೆ. ಮನೇಲಿ ಯೂಸ್ ಮಾಡ್ತಿದ್ದು, ಅವ್ರು ಯೂಸ್ ಮಾಡ್ತಿದ್ದು ಬೆಲ್ಟಲ್ಲೇ ಹೊಡಿಯೋರು ಸರ್. ಲಟ್ಟಣ್ಗೆ, ಆಮೇಲೆ ಒಂದ್ಸಲಿ ಗನ್ ತೋರಿಸಿರೋದಾಗಲಿ, ಬೆನ್ನ ಮೇಲೆ ತುಂಬಾ ಗುದ್ದುಬಿಟ್ರು ಸರ್. ಒಂದು ಅವತ್ತು ಲಾಂಗ್ ಬ್ಯಾಕು ಎವ್ರಿಥಿಂಗ್. ನನಗೆ ಇನ್ನೂವರೆಗೂ ಸರಿ ಹೋಗಿಲ್ಲ ಸರ್, ವೀದಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಅವರೇ ನನ್ನ ಬಿದ್ದಾಗೆಲ್ಲ ಹೊಡೆದಾಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದೆ ಕಿಶೋರ್ ಅವರು, ಅವ್ರ ತಂದೆಯವರು. ಏನಂತ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಏನೋ ಬಿದ್ದೋಗಿದ್ದೀನಿ ಅಂತ ಹೇಳೋ ಹೊರ್ತು ಗಂಡ ಹೊಡೆದು ಏನಂತ ಹೇಳಬೇಡ. ಆಮೇಲೆ ಕಿವಿಗೆ ಹೊಡೆದ ಸರ್ ಕಂಪ್ಲೀಟಾಗಿ ಈ ಥರ. ಅವಾಗ ಬಿದ್ದೋದೆ, ಆವಾಗ ಬ್ಲಡ್ ಬಂತು. ಆವಾಗ ನಾನು ಹೇಳಿದೆ ಹಾಸ್ಪಿಟ್ಲಿಗೆ ಹೋಗೋಣ, ನಂಗೆ ಆಗ್ತಿಲ್ಲ ಅಂತ. ಅನ್ಕಾನ್ಷಿಯಸ್ ಆಗು ಬಿದ್ದೋದೆ. ಆಮೇಲೆ ನಾನು ಹೇಳಿದೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಅವರಿದ್ದ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋದ್ರೂ ಸಹ ನೀನು ಹೇಳ್ಬೇಕಾಗಿರೋದು ನೀನೇನೋ ಮಾಡ್ಕೊಂಡು ಬಿದ್ದೆ ಅಂತ ಹೇಳೋ, ನನ್ನ ಹೆಸ್ರು ಎತ್ಕೊಡ್ದು. ಯಾಕಂದ್ರೆ ಅವ್ರು ಇದಾಗಿದ್ರಲ್ಲ ಸರ್, ಆ ಥರ ಎಲ್ಲ ತುಂಬಾ ಮಾಡಿದ್ರು ಸರ್. ಇದು ಏನು ಗಾಯ ಆಗಿರೋದು ಮೇಡಮ್? ಇದು ಸುಟ್ಟಿರೋದು ಸರ್, ಸಿಗರೇಟಲ್ಲಿ. ಹೌದು. ಇದೆಲ್ಲ ಹೊಡೆದಿರೋದು ಸರ್.
ಹೌದು, ಎಲೆಕ್ಟ್ರಾನ್ಗೆ ತಲೆಯೆಲ್ಲ ಹೊಡೆದು ಊತ ಎಲ್ಲ ಬಂದು ಈ ಥರ ಎಲ್ಲ ಆಗಿದೆ ಸರ್. ಏನಾಗಬೇಕು ಮೇಡಮ್, ಈಗ FIR ಹಾಕಿದ್ದೀರಿ ನೀವು? FIR ಹಾಕಿದ್ದೀನಿ. 100% ಅವ್ರಿಗೆ ಅರೆಸ್ಟ್ ಆಗಲೇಬೇಕು ಸರ್. ಇದ್ರ ಪ್ರೋಸೆಸ್ ಮುಂದೆ ಸ್ಟಾರ್ಟ್ ಮಾಡಬೇಕು. ಇದಕ್ಕೊಂದು ನ್ಯಾಯ ಸಿಗಲೇಬೇಕು. ನಾನು ಮುಖ್ಯಮಂತ್ರಿ ಆಗಲಿ ಮತ್ತು ಗೃಹ ಸಚಿವರನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಇದಕ್ಕೆ ಸಪೋರ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಸ್ಟ್ರಿಕ್ಟಾಗಿ ಮಾಡಲೇಬೇಕು. ಇದು ನನಗೆ ತುಂಬ ಇದರಿಂದ ನನಗೆ ಹೆಲ್ಪ್ ಆಗಲೇಬೇಕು ಸರ್. ಇದು ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ತುಂಬ ಇದಕ್ಕೆ ಸ್ಟ್ರಿಕ್ಟಾಗಿ ಒಂದು ಇದಾಗಿ ತೊಗೊಂಡು ಅವ್ರು 4 ಜನ ಅರೆಸ್ಟ್ ಮಾಡಲೇಬೇಕು ಸರ್ ನೀವು. ಓಕೆ, ಇದು ಹಲ್ಲೆಗೊಳಗಾದಂಥ ಇಂಚರ ಅವರ ಮಾತುಗಳು. ಅಂದರೆ ಅಧಿಕಾರವನ್ನು ಬಳಸ್ಕೊಂಡು ಈ ರೀತಿಯಾಗಿ ನಮ್ಮ ಮೇಲೆ ದಾರುಣವಾಗಿ ಹಲ್ಲೆ ಮಾಡಿದ್ದಾರೆ. ಮತ್ತು ವರದಕ್ಷಿಣೆ ಕಿರುಕುಳ ಏನಿದೆ, ವರದಕ್ಷಿಣೆ ಕಿರುಕುಳದ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಹೊಡೆದಿರುವಂಥದ್ದು, ಅಂದರೆ ಪೊಲೀಸರು ಬಳಸುವಂಥ ಬೆಲ್ಟು, ಸಿಗರೇಟಲ್ಲಿ ಸುಡುವಂಥದ್ದು, ಇದು ಒಂದು ರೀತಿಯಾದಂಥ ವಿಕೃತವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮ ಆಗಬೇಕು, ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.